ಟೆಕ್ಸ್ಟೈಲ್ ಇಂಡಸ್ಟ್ರಿ ಇಡೀ ಪ್ರಪಂಚದಲ್ಲೇ ಹೆಚ್ಚು ಲಾಭ ಮಾಡ್ತಿರೋ ಬಿಸ್ನೆಸ್ಗಳಲ್ಲಿ ಒಂದು. ನೀವೆಲ್ಲರೂ ವೆರೈಟಿ ಬಟ್ಟೆಗಳನ್ನ ಯೂಸ್ ಮಾಡ್ತೀರಾ. ಕೆಲವರು ಚೀಪ್ ಆ್ಯಂಡ್ ಬೆಸ್ಟ್ ಬಟ್ಟೆಗಳನ್ನ ಯೂಸ್ ಮಾಡಿದ್ರೆ ಇನ್ನೂ ಕೆಲವರು ಕಾಸ್ಟ್ಲಿ ಬ್ರ್ಯಾಂಡೆಡ್ ವೇರ್ಗಳನ್ನ ಪ್ರಿಫರ್ ಮಾಡ್ತಾರೆ. ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಪ್ರಪಂಚದಲ್ಲೇ ಅತ್ಯಂತ ಅಪರೂಪದ ಬಟ್ಟೆ ಯಾವುದು ಅಂತ? ಗೋಲ್ಡನ್ ಸಿಲ್ಕ್ ಕೇಪ್ ವರ್ಲ್ಡ್ಸ್ ರೇರೆಸ್ಟ್ ಕ್ಲೋತ್ ಅಂತ ಕರೆಸ್ಕೊಳ್ಳುತ್ತೆ. 2009ರಲ್ಲಿ ನ್ಯೂಯಾರ್ಕ್ನ ಅಮೆರಿಕನ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿನಲ್ಲಿ ಈ ಕ್ಲಾತನ್ನು ಎಕ್ಸಿಬಿಟ್ ಮಾಡ್ತಾರೆ. ಇದರ ಹಿಂದೆ ದೊಡ್ಡ ಹಿನ್ನೆಲೆನೇ ಇತ್ತು. ಸೈಮನ್ ಪಿಯರ್ಸ್ ಅನ್ನೋ ಬ್ರಿಟಿಷ್ ಆರ್ಟ್ ಹಿಸ್ಟೋರಿಯನ್, ಇನ್ನು ನಿಕೋಲಸ್ ಗಾಡ್ಲೆ ಅನ್ನೋ ಅಮೆರಿಕನ್ ಬಿಸ್ನೆಸ್ ಮ್ಯಾನ್, ಇವರಿಬ್ಬರು ಸೇರಿ ಒಂದು ಪ್ರಾಜೆಕ್ಟನ್ನು ಶುರು ಮಾಡ್ತಾರೆ. ಸುಮಾರು 5 ವರ್ಷಗಳ ಕಾಲ ನಿರಂತರವಾಗಿ ಒಂದು ವಿಚಾರದ ಬಗ್ಗೆ ಅಧ್ಯಯನ ನಡೆಸಿ ಗೋಲ್ಡನ್ ಸಿಲ್ಕ್ ಕೇಪನ್ನು ತಯಾರು ಮಾಡ್ತಾರೆ. ಈ ಬಟ್ಟೆನ ತಯಾರು ಮಾಡೋದಕ್ಕೆ ಒಂದು ದೊಡ್ಡ ಟೀಮನ್ನು ಬಿಲ್ಡ್ ಮಾಡ್ತಾರೆ. ಸುಮಾರು 3 ಕೋಟಿಯಷ್ಟು ಹಣವನ್ನು ಖರ್ಚು ಮಾಡ್ತಾರೆ. ಹೀಗೆ ನಿರಂತರ ಪರಿಶ್ರಮದಿಂದ ಗೋಲ್ಡನ್ ಸಿಲ್ಕ್ ಕೇಪ್ ಬಟ್ಟೆ ತಯಾರು ಮಾಡ್ತಾರೆ. ಹಾಗೂ ಇದು ಪ್ರಪಂಚದಲ್ಲೇ ಅತ್ಯಂತ ಅಪರೂಪದ ಬಟ್ಟೆ ಅನ್ನೋ ರೆಕಾರ್ಡನ್ನು ಕ್ರಿಯೇಟ್ ಮಾಡುತ್ತೆ. ನೋಡೋದಕ್ಕೆ ಗೌನ್ ಹಾಗೆ ಕಾಣೋ ಈ ಬಟ್ಟೆ ಪ್ರಪಂಚದ ರೇರೆಸ್ಟ್ ಕ್ಲೋತ್ ಅಂತ ಯಾಕೆ ರೆಕಾರ್ಡ್ ಮಾಡ್ತು? ಇದರಲ್ಲಿ ಅಂಥ ವಿಶೇಷತೆ ಏನಿದೆ? ಇಷ್ಟಕ್ಕೂ ಆ ಇಬ್ಬರು ಯಾವ ವಿಚಾರದ ಬಗ್ಗೆ ಅಧ್ಯಯನ ಮಾಡಿ ಇದನ್ನು ತಯಾರು ಮಾಡಿದ್ರು? ಈ ಬಟ್ಟೆನಲ್ಲಿ ಅಂಥ ವಿಶೇಷತೆ ಆದರೂ ಏನಿದೆ? ಹೀಗೆ ಚಿತ್ರ ವಿಚಿತ್ರ ಪ್ರಶ್ನೆಗಳು ನಿಮಗೂ ಹುಟ್ಟಬಹುದು. ಇದು ಸಾಮಾನ್ಯ ಬಟ್ಟೆ ಅಲ್ಲ, ಸ್ಪೈಡರ್ ವೆಬ್ಬಿಂದ ತಯಾರು ಮಾಡಿರೋ ಕ್ಲಾತ್. ಇದನ್ನು ಕೇಳಿ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಗಟ್ಟಿಯಾಗಿರೋ ಥ್ರೆಡ್ಡಿಂದ ಮಾಡಿರೋ ಬಟ್ಟೆನೇ ಜಾಸ್ತಿ ದಿನ ಬರಲ್ಲ. ಇನ್ನು ಜೇಡರ ಬಲೆಯಿಂದ ಬಟ್ಟೆ ತಯಾರು ಮಾಡೋದಕ್ಕೆ ಆಗತ್ತಾ ಅನ್ನೋ ಸಂದೇಹ ನಿಮಗೆಲ್ಲ ಕಾಡ್ಬೋದು. ಗೋಲ್ಡನ್ ಆರ್ಬ್ ಸ್ಪೈಡರ್ ವಾರ್ಮ್ ಟೆಂಪರೇಚರ್ ಇರೋ ಪ್ರದೇಶದಲ್ಲಿ ಹೆಚ್ಚು ಕಂಡು ಬರೋ ಸ್ಪೈಡರ್. ಅದರಲ್ಲೂ ಆಸ್ಟ್ರೇಲಿಯಾ, ಏಷ್ಯಾ, ಆಫ್ರಿಕಾ ಹಾಗೆಯೇ ಅಮೆರಿಕಾ ಭಾಗದಲ್ಲಿ ಹೆಚ್ಚು ವಾಸ ಮಾಡೋ ಒಂದು ವಿಶೇಷ ರೀತಿಯ ಜೇಡರ ಹುಳ. ಗೋಲ್ಡನ್ ಆರ್ಬ್ ಸ್ಪೈಡರ್ನ ಮೂಲ ಹೆಸರು ಬ್ಯಾಂಡೆಡ್ ಲೆಗ್ಡ್ ನೆಫಿಲಾ. ನೆಫಿಲಾ ಪ್ರಭೇದಕ್ಕೆ ಸೇರೋ ಈ ಸ್ಪೈಡರ್ ನೋಡೋದಕ್ಕೆ ಮಾಮೂಲಿ ಸ್ಪೈಡರ್ಗಿಂತಲೂ ದೊಡ್ಡದಾಗಿರುತ್ತೆ. ಸಿಲ್ವರಿ ಗ್ರೇ ಹಾಗೆಯೇ ಪ್ಲಮ್ ಕಲರಿ ಬಾಡಿನ ಹೊಂದಿರುತ್ತೆ. ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಬ್ಯಾಂಡೆಡ್ ಲೆಗ್ಸ್ ಹೊಂದಿರುತ್ತೆ. ಗೋಲ್ಡನ್ ಆರ್ಬ್ ಸ್ಪೈಡರ್ನ ಇನ್ನೊಂದು ಮುಖ್ಯವಾಗಿರೋ ಸ್ಪೆಷಾಲಿಟಿ ಅಂದರೆ ಇವುಗಳು ಕಟ್ಟೋ ಬಲೆ ಗೋಲ್ಡನ್ ಕಲರ್ ಇರುತ್ತೆ. ಇದೇ ಕಾರಣಕ್ಕೆ ಇದಕ್ಕೆ ಗೋಲ್ಡನ್ ಆರ್ಬ್ ಸ್ಪೈಡರ್ ಅನ್ನೋ ಹೆಸರು ಬಂದಿದ್ದು. ಇದರ ಬಲೆ ಬೇರೆಲ್ಲ ಸ್ಪೈಡರ್ ವೆಬ್ ಹಾಗೆ ಡೆಲಿಕೇಟ್ ಅಲ್ಲ, ಗಟ್ಟಿಯಾಗಿರುತ್ತೆ. ಈವನ್ ಚಿಕ್ಕ ಪುಟ್ಟ ಹಕ್ಕಿಗಳನ್ನು ಟ್ರ್ಯಾಪ್ ಮಾಡೋಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಇದರ ವೆಬ್ಬನ್ನು ಮೀನುಗಾರರು ಫಿಶಿಂಗ್ ಟ್ರ್ಯಾಪ್ಗಳನ್ನ, ನೆಟ್ಗಳನ್ನ ತಯಾರು ಮಾಡೋದಕ್ಕೆ ಬಳಸ್ತಾರೆ. ಇದೇ ಸ್ಪೈಡರ್ ವೆಬ್ಬನ್ನು ಬಳಸಿ ತಯಾರು ಮಾಡಿರೋ ಬಟ್ಟೆನೇ ಗೋಲ್ಡನ್ ಸಿಲ್ಕ್ ಕೇಪ್. ಇದಿಷ್ಟೇ ಅಲ್ಲ, ಈ ಕ್ಲಾತನ್ನು ತಯಾರು ಮಾಡೋದರ ಹಿಂದೆ ದೊಡ್ಡ ಪರಿಶ್ರಮ ಆಯಿತು. 5 ವರ್ಷಗಳ ಕಾಲ ಸುಮಾರು 70 ಜನರ ತಂಡ ನಿರಂತರವಾಗಿ ಕೆಲಸ ಮಾಡಿತ್ತು. ಈ ರೀತಿಯ ಕ್ಲಾತ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕೇವಲ 1-2 ಸ್ಪೈಡರ್ನ ವೆಬ್ ಸಾಕಾಗ್ತಾ ಇರಲಿಲ್ಲ. ಇದೇ ಕಾರಣಕ್ಕೆ ಮೊದಲು ಈ ತಂಡ ಗೋಲ್ಡನ್ ಆರ್ಬ್ ಸ್ಪೈಡರ್ಗಳನ್ನ ಸಂಗ್ರಹ ಮಾಡೋದಕ್ಕೆ ಶುರು ಮಾಡಿದ್ರು. ನಂತರ ಅವು ಪ್ರೊಡ್ಯೂಸ್ ಮಾಡೋ ವೆಬ್ಬಿಂದ ಬಟ್ಟೆಯನ್ನು ತಯಾರು ಮಾಡೋ ಉಪಾಯ ಮಾಡಿದ್ರು. ಹೀಗೆ ನಿರಂತರವಾಗಿ 5 ವರ್ಷಗಳ ಕಾಲ ಕೆಲಸ ಮಾಡಿದ್ರು. ಬರೋಬ್ಬರಿ 1.2 ಮಿಲಿಯನ್ ಗೋಲ್ಡನ್ ಆರ್ಬ್ ಸ್ಪೈಡರ್ಗಳ ಬಲೆಯನ್ನು ಬಳಸಿ ಬಟ್ಟೆಯನ್ನು ತಯಾರು ಮಾಡಿದ್ರು. ಅವರೆಲ್ಲರ ಪರಿಶ್ರಮದಿಂದ ತಯಾರಾದ ಬಟ್ಟೆನೇ ವರ್ಲ್ಡ್ಸ್ ರೇರೆಸ್ಟ್ ಕ್ಲೋತ್ ಅಂತ ರೆಕಾರ್ಡ್ ಕ್ರಿಯೇಟ್ ಮಾಡ್ತು. ಇವತ್ತಿಗೂ ಸಾಕಷ್ಟು ವ್ಯಾಲ್ಯೂಯಬಲ್ ಕ್ಲೋತ್ಗಳು ಮಾರ್ಕೆಟ್ಗೆ ಬಂದಿವೆ, ಸಾಕಷ್ಟು ರೆಕಾರ್ಡ್ಗಳನ್ನ ಕ್ರಿಯೇಟ್ ಮಾಡಿವೆ. ಆದರೆ ಗೋಲ್ಡನ್ ಸಿಲ್ಕ್ ಕೇಪ್ ಇವತ್ತಿಗೂ ಪ್ರಪಂಚದ ಅತ್ಯಂತ ಅಪರೂಪದ ಕ್ಲೋತ್ಗಳಲ್ಲಿ ಒಂದಾಗಿ ಸ್ಥಾನ ಪಡೆದುಕೊಂಡಿದೆ.